ಕುಶಾಲನಗರ ಪುರಸಭೆ ವ್ಯಾಪ್ತಿಯಿಂದ ಕಸ ಸಂಗ್ರಹಣೆಗೆ ಆಟೋ ಟಿಪ್ಪರ್ಗಳು ಮನೆ ಮನೆಗೆ ಬರುತ್ತಿದ್ದು, ಹಸಿ ಮತ್ತು ಒಣ ಕಸ ವಿಂಗಡಿಸಲು ಪ್ರತ್ಯೇಕ ಬಕೆಟ್ಗಳನ್ನು ಪುರಸಭೆಯಿಂದ ನೀಡಲಾಗಿದ್ದು, ಪುರಸಭೆಗೆ ಒಳಪಡುವ ನಾಗರಿಕರು ಕಸ ಸಂಗ್ರಹಣೆಗೆ ವಾಹನ ಬಂದಾಗ ಹಸಿ ಮತ್ತು ಒಣ ಕಸ ಬೇರ್ಪಡಿಸಿ ವಾಹನಕ್ಕೆ ನೀಡಬೇಕು. ಎಲ್ಲೆಂದರಲ್ಲಿ ಕಸ ಹಾಕಬಾರದು, ತಪ್ಪಿದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯಕುಮಾರ್ ಮಾಹಿತಿ ನೀಡಿದರು. ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಮಸ್ತ ನಾಗರಿಕರಲ್ಲಿ ಪುರಸಭಾ ವತಿಯಿಂದ ವಿನಂತಿಸಿಕೊಳ್ಳುವುದಾದರೆ, ಈಗಾಗಲೇ ಪುರಸಭಾ ವತಿಯಿಂದ ಏನು ಕಸ ಸಂಗ್ರಹಣೆಗಾಗಿ ಆಟೋ ಟಿಪ್ಪರ್ಗಳು ಮನೆ ಮನೆಗಳಿಗೆ ಬರ್ತಾ ಇದೆ. ಹಾಗೆ ಅದೇ ರೀತಿಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನೀಡುವ ಬಗ್ಗೆ ಈಗಾಗಲೇ ನಾವು ಬಕೆಟ್ಗಳನ್ನು ಒಂದು ಮನೆಗೆ 2 ಬಕೆಟ್ಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಮಸ್ತ ಪುರಸಭಾ ನಾಗರಿಕರು ನಮ್ಮ ಪುರಸಭಾ ವಾಹನ ಬಂದಾಗ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ವಾಹನಕ್ಕೆ ನೀಡಬೇಕು. ಎಲ್ಲೆಂದರಲ್ಲಿ ದಯವಿಟ್ಟು ಯಾರು ಕಸ ಹಾಕಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಹಾಗೆ ಎಲ್ಲೆಂದರಲ್ಲಿ ಕಸ ಹಾಕೋದು ಬಂದಲ್ಲಿ ದಂಡ ವಿಧಿಸಿ ಕ್ರಮ ವಹಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಹಾಗೆಯೇ ಸ್ವಚ್ಛ ಕುಶಾಲನಗರಕ್ಕಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಿದ ಕಸ ತೆರವುಗೊಳಿಸಿ ಅಲ್ಲಿ ರಂಗೋಲಿ ಹಾಕಿ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯುತ್ತಿದೆ ಎಂದರು. ಕಸ ಹಾಕಂಥ ಪಾಯಿಂಟ್ಗಳನ್ನು ನಾವು ಗುರುತು ಮಾಡಿ ಕೆಲವೊಂದು ಕಡೆ ಏನು ಮಾಡಿದ್ವಿ, ಜನರಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಸ ತೆಗೆದ ಮೇಲೆ ಆ ಸ್ಥಳಗಳಲ್ಲಿ ರಂಗೋಲಿಯನ್ನು ಬಿಟ್ಟು ನಾವು ಸ್ವಚ್ಛವನ್ನು ಮಾಡ್ತಾಯಿದ್ದೇವೆ ನಮ್ಮ ಪೌರ ಕಾರ್ಮಿಕರು. ಯಾಕೆಂದರೆ ನಮ್ಮಲ್ಲಿ ಜನರಿಗೆ ತಿಳುವಳಿಕೆ ಬರಬೇಕು, ಅವರಾಗೆ ಅದು ನಾವಿಲ್ಲಿ ಗಲೀಜು ಮಾಡ್ಬೋದು. ಯಾಕೆಂದರೆ ಎಲ್ಲ ಮನೆಗಳ ಮುಂದೆನೂ ನಮ್ಮ ವಾಹನ ಹೊಗೆ ಹೋಗುತ್ತೆ. ಅರ್ಧ ಗಂಟೆ 1 ಗಂಟೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೂ ವೆಹಿಕಲ್ ಹೊಗೆ ಹೋಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಪುರಸಭೆಯೊಂದಿಗೆ ಸ್ವಚ್ಛ ಕುಶಾಲನಗರ ಆಗಬೇಕು ಅಂತ ಹೇಳಿದರೆ ನಮ್ಮೊಂದಿಗೆ ಎಲ್ಲರೂ ಸ್ವಚ್ಛತೆಗೆ ಕೈ ಜೋಡಿಸಿದ್ದಲ್ಲಿ ಮಾತ್ರ ಇದು ಸಾಧ್ಯ. ಆದ್ದರಿಂದ ಎಲ್ಲ ಪುರಸಭಾ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ತಮ್ಮಲ್ಲಿ ಉತ್ಪತ್ತಿ ಆಗುವಂಥ ಕಸಗಳನ್ನು ದಯವಿಟ್ಟು ಪುರಸಭಾ ವಾಹನ ಬಂದಾಗ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇವೆ.